ಧರ್ಮಜ ಮಾತೆ ಲಿಂಗೈಕ್ಯ ಮಾಣಿಕಗಿರಿಯ ತಪಸ್ವಿ ಮೌನ ಇಷ್ಟಲಿಂಗ ಬಿಟ್ಟು ನಡೆದ ತಪಸ್ವಿ ಮರೆಯಾದ ಮಾಣಿಕ್ಯ. ಮಾತೆ ಮಾಣಿಕೇಶ್ವರಿ ದರ್ಶನಕ್ಕೆ ಜನಸಾಗರ ಹರಿದು ಬಂದಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣದಿಂದ ಭಕ್ತರ ದಂಡು ಆಗಮಿಸಿದೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಸಾವಿರಾರು ಜನ. ಮಾತೆ ಮಾಣಿಕೇಶ್ವರಿಯ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿದೆ. ಆಂಧ್ರ ಪ್ರದೇಶದಿಂದಲೂ ಕೂಡ ಜನರು ಆಗಮಿಸಿದ್ದಾರೆ. ತೆಲಂಗಾಣದಿಂದಲೂ ಕೂಡ ಭಕ್ತರ ದಂಡು ಆಗಮಿಸಿದೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಭಕ್ತಿಪೂರ್ವಕ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಭಕ್ತರು. ಕಣ್ಣೀರನ್ನ ಇಡ್ತಾ ಇದ್ದಾರೆ. ಭಾವುಕರಾಗಿ ಅಂತಿಮ ವಿದಾಯವನ್ನ ಸಲ್ಲಿಸ್ತಾ ಇದ್ದಾರೆ ಭಕ್ತರು. ಮಾಣಿಕಗಿರಿ ಪ್ರವಾಸಿ ತಾಣವಾಗಿಸಲು ಭಕ್ತರು ಇದೇ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಚಿವರಿಂದಲೂ ಕೂಡ ಮಾತೆಯ ಅಂತಿಮ ದರ್ಶನ ನಡೀತಾ ಇದೆ. ಮಾತೆಯ ದರ್ಶನವನ್ನ ಪಡ್ಕೋತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇದೀಗ ದರ್ಶನವನ್ನ ಪಡಿತಾ ಇದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬಂದಿದೆ. ಕಣ್ಣೀರಿಡ್ತಿದ್ದಾರೆ. ಭಕ್ತಿಪೂರ್ವಕವಾಗಿ ನಮಿಸಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಸಂದರ್ಭದಲ್ಲಿ ಜನರು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಾಗರೋಪಾದಿಯಲ್ಲಿ ಮಾತೆ ಮಾಣಿಕೇಶ್ವರಿ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಜನಸಾಗರವೇ ಹರಿದು ಬಂದಿರುವಂತದ್ದು. ಭಕ್ತಿಪೂರ್ವಕ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಯಾನಗುಂದಿ ಕ್ಷೇತ್ರಕ್ಕೆ ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಭಕ್ತ ಸಮೂಹವೇ ದೌಡಾಯಿಸುವಂಥದ್ದು. ಮಾತೆ ಮಾಣಿಕೇಶ್ವರಿಯ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಇನ್ನು ನಾಳೆ ಮಧ್ಯಾಹ್ನ ಮಾತೆಯ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಅಲ್ಲಿವರೆಗೂ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನವನ್ನ ಪಡಿತಾ ಇದ್ದಾರೆ. ದರ್ಶನ ಆದ್ರೆ ಒಂದು ಮನುಷ್ಯಗೆ ಏನಪ್ಪ ಅಂದ್ರೆ ಅದು ಪರಿವರ್ತನೆ ಬೇರೆ ಆಗ್ತಿತ್ತು. ಅದು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೇಕಂತ ಒಂದು ಯಾವ ಜಾತಿ ಭೇದನೆ ಇಲ್ಲ ಅಂತ ಅದೊಂದು ಬಹಳ ಬತ್ತಿ ಹೇಳ್ತಿದ್ರು ಇನ್ನು ನಮ್ಮವರು. ವೀರಬ್ರಹ್ಮಗಾರರು ಅವರ ಒಂದು 400 ವರ್ಷಗಳ ಹಿಂದೆ ಯಾನಗುಂದಿಯಲ್ಲಿ ಮಹಾತ್ಮೆ ಹುಡ್ತಾಳ, ಅದು ಕರ್ನಾಟಕದಲ್ಲಿ ಇರ್ತಾಳ ಅಂತ ಹೇಳಿ ಬರೆದು ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚಸನೂರ್ ಮಾತೆಯ ಅಂತಿಮ ದರ್ಶನವನ್ನ ಪಡೆದ್ರು. ಮಾಣಿಕಗಿರಿ ಪ್ರವಾಸಿ ತಾಣವಾಗಬೇಕು, ಕೋಟಿಲಿಂಗ ಪ್ರತಿಷ್ಠಾಪನೆ ಪೂರ್ಣಗೊಳ್ಳಬೇಕಿದೆ ಅಂತ ಇದೇ ವೇಳೆ ಒತ್ತಾಯ ಮಾಡಿದ್ರು. ಅಹಿಂಸಾ ಧರ್ಮ ಪಾಲನೆ ಮಾಡಬೇಕೆಂದು ಮಾತೆ ಹೇಳ್ತಾ ಇದ್ರು. ಅವರ ಅಂತಿಮ ಇಚ್ಛೆಗಳನ್ನ ಪೂರೈಸಲು ಶ್ರಮ ವಹಿಸುವ ಅಭಯವನ್ನ ನೀಡಿದ್ದಾರೆ. ನನಗೆ ಹಗಲೇ ಕತ್ತಲೆ ಕಾವದಂತ ಇತ್ತು. ಮಾ ಯೋಗಿನಿ 84 ವರ್ಷ ಅನ್ನ ಇಲ್ಲ, ಮಲ ಇಲ್ಲ, ಮೂತ್ರ ಇಲ್ಲ, ಹಣ್ಣಿಲ್ಲ, ಹಂಪಲಿಲ್ಲ, ಜೀವಂತ ದೇವರಂತ ನಾವು ಹೇಳ್ಬೋದು. ಇಂಥ ಮಾ ಯೋಗಿನಿ ಸುದ್ದಿ ತಿಳಿದ ತಕ್ಷಣವೇ ನನಗೆ ಹಗಲೇ ಕತ್ತಲೆ ಕಾವದಂತ ಇತ್ತು. ಲಕ್ಷಾವಧಿ ಭಕ್ತರು ಇವತ್ತ ಕಣ್ಣೀರು ಸುರಿಸ್ತಾ ಇದ್ದಾರೆ. ಅಮ್ಮೋರ್ ದಿನ ಕೊನೆ ಆಸೆ ಇದೆ, ಅದು ಮುಂದಿನ ದಿನಗಳಲ್ಲಿ ನಾವು ನೀರು ಇಡುತ್ತೇವೆ. ಮಾತಾ ಮಾಣಿಕೇಶ್ವರಿ ತಾಯಿ ಶರಣರು ಇವತ್ತೇನು ನಿಧನ ಆಗಿದ್ದಾರೆ, ನಿಜವಾಗಿ ನಮ್ಮ ಭಾಗಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಅವರು ಈ ಭಾಗದಲ್ಲಿ ನಡೆದಾಡುವ ದೇವರಾಗಿ ಅನೇಕ ಜನರಿಗೆ ಕಲ್ಯಾಣ ಮಾಡಿದಂಥ ಒಬ್ಬ ಶ್ರೇಷ್ಠ ಶರಣರು ನಮ್ಮ ಮಧ್ಯದಲ್ಲಿ ಇಲ್ಲಿ ಇವತ್ತು. ಪ್ರತಿಯೊಂದು ಯಾವುದೇ ಜಾತಿ ಭೇದ ಭಾವಿಲ್ಲ, ಎಲ್ಲರೂ ಭಕ್ತರನ್ನು ಒಂದೇ ಸಮನಾಗಿ ನೋಡಿ ಅವರ ಕಷ್ಟ ಕಾರ್ಯಪಣೆಗಳನ್ನು ದೂರ ಮಾಡ್ತಕ್ಕಂಥ ಈ ಭಾಗದ ಒಂದು ನಡೆದಾಡ ದೇವರಾಗಿದ್ದರು. ಇವತ್ತು ಅವರ ಅಗಲಿಕೆ ನಮ್ಮ ಭಾಗಕ್ಕೆ ಅಷ್ಟೇ ಅಲ್ಲ, ಇದು ಇಡೀ ಒಂದು ಕರ್ನಾಟಕಕ್ಕೆ ಮತ್ತು ಆಂಧ್ರಕ್ಕೆ ಅನೇಕ ಭಕ್ತರು, ಕರ್ನಾಟಕ, ಆಂಧ್ರ ಮತ್ತು ಕೆಲವು ಮಹಾರಾಷ್ಟ್ರದ ಭಕ್ತರು ಕೂಡ ಇದ್ದಾರೆ. ಎಲ್ಲರಿಗೆ ನಿಜವಾಗಿ ಇದೊಂದು ದೊಡ್ಡ ಆಘಾತ ಆಗಿದೆ. ಯಾವ ರೀತಿ ನಾವು ರಾಷ್ಟ್ರ ನಾಯಕರಿಗೆ ಗೌರವ ಕೊಡ್ತೀವೋ ಅದೇ ರೀತಿ ಇವರು ಶರಣರು ಕೂಡ ಇದೊಂದು ದೇಶಕ್ಕಾಗಿ ಸಮಾಜದ ಕಲ್ಯಾಣಕ್ಕೆ ಬಂತ ಮಹಾಪುರುಷರಿರೋದ್ರಿಂದ ಇವರ ಅಂತಿಮ ಸಂಸ್ಕಾರಗಳು ಸರ್ಕಾರದ ವಿಧಿವಿಧಾನದಲ್ಲಿ ಮಾಡ್ತಾರೆ. ಮಾತೆ ಮಾಣಿಕೆ
ನೋಡೋಣ. ಜಗತ್ತಿನಾದ್ಯಂತ ಅಹಿಂಸಾ ತತ್ವವನ್ನು ಪ್ರತಿಪಾದನೆ ಮಾಡಿದಂಥ ಮಾತಾ ಮಾಣಿಕೇಶ್ವರ ಅಮ್ಮನವರು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಮಾತಾ ಮಾಣಿಕೇಶ್ವರಿ ಅವರ ಹುಟ್ಟೂರಾದ ಅಂತಂದರೆ ಪೂರ್ವಾಶ್ರಮದ ಗ್ರಾಮವಾದಂಥ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಲಾಬಾದ್ ಗ್ರಾಮದಲ್ಲಿ ಕೂಡ ಮನೆ ಮಗಳು ಕಳೆದುಕೊಂಡಂಥ ದುಃಖದಲ್ಲಿ ಇಡೀ ಗ್ರಾಮಸ್ಥರಿದ್ದಾರೆ ಮತ್ತು ಮಾತಾ ಮಾಣಿಕೇಶ್ವರ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ. ಹೀಗಾಗಿ ಅಮ್ಮನವರು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಕೂಡ ಗ್ರಾಮದಲ್ಲಿ ಏನಂತಂದರೆ ಸ್ಮಶಾನ ಮೌನ ಆವರಿಸಿದೆ. ಅಮ್ಮನವರ ಫೋಟೋ ಇಟ್ಟು ಕೂಡ ಈಗಾಗಲೇ ಪೂಜೆ ಮಾಡೋ ಮೂಲಕ ಅಮ್ಮನವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರೆ ಗ್ರಾಮಸ್ಥರು ಏನಂತಂದರೆ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಬಾಲ್ಯದಲ್ಲಿಯೇ ಸಾಕಷ್ಟು ಪವಾಡಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಎಲ್ಲ ನೋಡ್ಬೋದು. ಮಕ್ಕಳು, ಮಹಿಳೆಯರು ಪ್ರತಿಯೊಬ್ಬರು ಕೂಡ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಏನಂತಂದರೆ ಸಾಕಷ್ಟು ಬಾರಿ ಗ್ರಾಮದಿಂದ ಇಲ್ಲೇ ಸಮೀಪ ಇರುವಂಥ ಯಾನಗುಂದಿಗೆ ಹೋಗಿ ಅಲ್ಲಿ ಅಮ್ಮನವರ ದರ್ಶನ ಕೂಡ ಪಡೀತಾ ಇದ್ರು. ಆದರೆ ಈಗ ಮನೆ ಮಗಳು ಕಳೆದುಕೊಂಡಂಥ ದುಃಖದಲ್ಲಿ ಗ್ರಾಮಸ್ಥರಿದ್ದಾರೆ. ಈಗ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ಈ ಗ್ರಾಮಸ್ಥರಿದ್ದಾರೆ. ನಾವು ಏನು ಹೇಳ್ತಾರೆ ಕೇಳೋಣ. ಈಗ ಬಾಲ್ಯದಲ್ಲಿ ಸಾಕಷ್ಟು ಅಮ್ಮನವರು ಪವಾಡ ಮಾಡಿದ್ದಾರೆ. ಇದರಿಂದ ನಿಮ್ಮ ಊರಿಗೆ ಏನೋ ಸಮಸ್ಯೆ ಎದುರಾಗ್ಯದ ಅಥವಾ ಇಲ್ಲ, ಏನೋ ಸಮಸ್ಯೆ, ಏನು ಒಳ್ಳೇದಾಗ್ಯದ ಅಂತ? ಅಮ್ಮನವರ ಆಶ್ರಯದಿಂದ ಮಲ್ಲಬಾದು ಎಲ್ಲ ಅಮ್ಮನ ಆಶ್ರಯದಿಂದ ಸರಿಯಾಗಿದೆ. ಮಳೆ ಬೆಳೆ ಎಲ್ಲ ಸರಿಯಾಗಿದೆ. ಊರೆಲ್ಲ ಅಮ್ಮನ ಆಶ್ರಯದಿಂದ ಎಲ್ಲ ಸರಿಯಾಗ್ಯದ. ಮಳೆ ಅಮ್ಮನವರ ದಿವ್ಯ ಶಕ್ತಿಯಿಂದ ಯಾವುದೇ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಎಲ್ಲ ಸರಿಯಾಗ್ಯದ. ಊರೆಲ್ಲ ಸರಿಯಾಗ್ಯದ. ಬೆಳೆ ಮಳೆ ನೀರು ಎಲ್ಲ ಸರಿಯಾಗ್ಯಾವ. ಎಲ್ಲ ಅನುಕೂಲ ಸರಿಯಾಗ್ಯದ ಅಮ್ಮನವರ ಆಶ್ರಯದಿಂದ. ಅಮ್ಮನವರು ಲಿಂಗೈಕ್ಯರಾಗಿದ್ದಾರೆ. ಏನು ಭಾಳ ದುಃಖ ಆಗ್ತಿದೆ ನಮಗೆ. ನಮ್ಮನವರ ಲಿಂಗಾಯತ ಆದ ತಕ್ಷಣ ನಮಗೆ ರಾತ್ರಿಯಿಂದ ನಮ್ಗೆ ನಿದ್ದೆ ಬರಬರಿಲ್ಲ. ಭಾಳ ದುಃಖದಿಂದ ಇದ್ದೀವಿ ನಾವು. ಅವರ ಅನುಗ್ರಹದಿಂದ ಅವ್ರು ಈಗ ಬದುಕಿದ್ದಂಗೆ ಅವರ ಅನುಗ್ರಹ ಇಲ್ಲಿ ನಮ್ಮ ಊರಿನ ಮೇಲೆ ಇರಲ್ಲ ಅಂತ ಹೇಳಿ ನಾವು ಬೇಡಿಕೊಳ್ತೀವಿ. ಅವ್ರ ನೆನಪಿಗೆ ಗುಡಿ ಕಟ್ಟೋದು ಅಥವಾ ಏನ ಗುಡಿ ಕಟ್ಟೋದು ಮುಂದೆ ಕಟ್ಟೋದು ಮಾಡ್ತೀವಿ. ಕಟ್ಟೋದು ಪ್ಲಾನ್ ಮಾಡ್ತೀವಿ. ಮುಂದೆ ಕಟ್ಟೋದು ಪ್ರಯತ್ನ ಮಾಡ್ತೀವಿ. ಕಮನು ಮುಂದೊಂದು ಕಮನು. ಈಗ ಅಮ್ಮನವರು ಲಿಂಗೈಕ್ಯರಾದರೂ ಕೂಡ ಈಗ ಅವರ ಆತ್ಮ ನಮ್ಮ ಜೊತೆ ಇದೆ, ಅವರು ಇನ್ನೂ ಜೀವಂತವಾಗಿದ್ದಾರೆ ಎಂಬ ಮಾತುಗಳನ್ನು ಕೂಡ ಗ್ರಾಮಸ್ಥರು ಹೇಳಿದ್ದಾರೆ. ಕ್ಯಾಮ್ರಾಮ್ಯಾನ್ ಜಿಲಾನಿ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಸೇಡಂ ತಾಲೂಕಿನ ಸಿಲಾರಕೋಟ ಮಾತೆ ಮಾಣಿಕೇಶ್ವರಿ ಪತಿ ಮಾಣಿಕಪ್ಪ ಊರು. ಮಾಣಿಕೇಶ್ವರಿ ಇಲ್ಲಿನ ರಾಮ ಮಂದಿರದಲ್ಲಿ ಶಿವ ಧ್ಯಾನ ಮಾಡಿದರಂತೆ. ಮಾತೆ ಅಗಲಿಕೆಗೆ ಸಿಲಾರಕೋಟ ಜನ ಕಣ್ಣೀರಿಟ್ಟಿದ್ದಾರೆ. ಪರಮೇಶ್ವರಿನಿ ಪಾದಮಲೆ ಶರಣಗಮಲೆ ಶರಣಾಗತಿ ಓಂ ನಮ ಗುರುದೇವ ಓಂ ನಮ ಗುರುದೇವ ಮೇ ಪಾದಮಲೆ ಶರಣಾಗತಿ ಓಂ ನಮ ಗುರುದೇವ ಓಂ ನಮ ಗುರುದೇವ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ. ಅಹಿಂಸಾ ಯೋಗಿನಿ ಮಾತಾ ಮಾಣಿಕೇಶ್ವರಿ ಅವರು ಸೇಡಂ ತಾಲೂಕಿನ ಶಿಲಾರ್ಕೋಟೆ ಗ್ರಾಮದ ಮಾಣಿಕಪ್ಪನ ಜೊತೆ ವಿವಾಹ ಕೂಡ ಆಗ್ತಾರೆ. ಆದರೆ ಮದುವೆ ಮಾಡಿಕೊಳ್ಳಲು ಕೂಡ ಒಪ್ಪೋದಿಲ್ಲ. ಮದುವೆಗೆ ವಿರೋಧ ವ್ಯಕ್ತಪಡಿಸಿದರು ಪೋಷಕರು. ಮದುವೆ ಮಾಡ್ತಾರೆ. ಮದುವೆ ನಂತರ ಶಿಲಾರ್ಕೋಟೆಯಲ್ಲಿ ಕೂಡ ಮಾಣಿಕೇಶ್ವರಿ ಅಮ್ಮನವರು ವಾಸ ಮಾಡ್ತಾರೆ. ಆದರೆ ಸಂಸಾರ ಮಾಡದೆ ಅಮ್ಮನವರು ಶಿಲಾರ್ಕೋಟೆ ಗ್ರಾಮದ ಹೊರಭಾಗದಲ್ಲಿರುವಂಥ ರಾಮ ಮಂದಿರದಲ್ಲಿ ಕೂಡ ಸದಾ ಇಲ್ಲೇ ಏನಂತಂದರೆ ಅಮ್ಮನವರು ಮಾತಾ ಮಾಣಿಕೇಶ್ವರಿ ಅಮ್ಮನವರು ರಾಮ ಮಂದಿರದಲ್ಲೇ ಕೂಡ ಪೂಜೆ ಪುನಸ್ಕಾರ ಶಿವ ಧ್ಯಾನದಲ್ಲಿ ಸದಾ ತಲ್ಲೀನರಾಗ್ತಾರೆ. ಇದೇ ಮಂದಿರದಲ್ಲಿ ಅಮ್ಮನವರು ಇದ್ದ ಅವಧಿಯಲ್ಲಿದ್ದಂಥ ಶಿವಲಿಂಗಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಏನು ನಾಗಮೂರ್ತಿ ಸದ್ಯಕ್ಕೆ ಪ್ರಸ್ತುತ ಏನಿದ್ದಾವೆ ಲಿಂಗಗಳು ಏನು ಮಾತಾ ಮಾಣಿಕೇಶ್ವರಿ ಅವರು ಇದ್ದಂಥ ಅವಧಿಯಲ್ಲಿ ಇದೇ ಶಿವಲಿಂಗಗಳು ಕೂಡ ಇದ್ದವು. ಆದರೆ ಈಗ ಲಿಂಗಗಳು ಕೂಡ ಶಿಥಿಲಗೊಂಡಿದ್ದೇವೆ. ಇದು ಅಮ್ಮನವರು ಬಾಲ್ಯದಲ್ಲಿ ಹುತ್ತಗಳಲ್ಲಿ ಕಾಲಿಟ್ಟಿದ್ರು. ಆದರೆ ಅಮ್ಮನವರ ಪವಾಡದಿಂದ ಏನಂತಂದ್ರೆ ಯಾವುದೇ ಹಾವು ಕೂಡ ಕಚ್ಚುವುದಿಲ್ಲ. ಹೀಗಾಗಿ ಅಮ್ಮನವರು ಸಾಕಷ್ಟು ಪವಾಡ ಕೂಡ ಮಾಡ್ತಾರೆ. ಈ ಮಂದಿರದ ಸುತ್ತಮುತ್ತ ಅನೇಕ ಕಡೆ ಶಿವಧ್ಯಾನ ಕೂಡ ಮಾಡ್ತಾರೆ ರಾಮ ಮಂದಿರದಲ್ಲಿ. ಮತ್ತು ಅಲ್ಲಿ ಏನು ಹುಣಸೆ ಮರ ಇದೆ. ಹುಣಸೆ ಮರದ ಟೊಂಗೆ ಮೇಲೆ ಕುಂತು ಬಾಲ್ಯದಲ್ಲಿ ಅಮ್ಮನವರು
ಸದಾ ದೇವರ ಧ್ಯಾನದಲ್ಲಿ ತೊಡಗಿಸಿಕೊಳ್ತಾರೆ. ಹೀಗಾಗಿ ಆ ಸಂಸಾರವನ್ನು ತ್ಯಾಗ ಮಾಡಿ ಅಮ್ಮನವರು ರಾಮ ಮಂದಿರದಲ್ಲಿ ನಿರಂತರವಾಗಿ ಶಿವಧ್ಯಾನ ಮಾಡಿಕೊಳ್ತಾರೆ. ಇಡೀ ದೈವ ಭಕ್ತಿಗೆ ಕೂಡ ಒಳಗಾಗ್ತಾರೆ. ರಾಮ ಮಂದಿರದಲ್ಲಿ ಏನಂತಂದರೆ ಹೆಚ್ಚಿನ ಪೂಜೆ ಪುನಸ್ಕಾರ ಮಾಡ್ತಾರೆ. ಅಮ್ಮನವರ ಶಿಲಾರ್ಕೋಟೆ ಏನು ಈ ಗ್ರಾಮವಿದೆ, ಈ ಗ್ರಾಮ ಕೂಡ ಅಮ್ಮನವರಿಗೆ ಆಧ್ಯಾತ್ಮಿಕ ಒಲವಿನ ಚಿತ್ತ ಹರಿಸಿ ಈ ಗ್ರಾಮದ ಕೊಡುಗೆ ಕೂಡ ಅಪಾರವಿದೆ. ಕ್ಯಾಮ್ರಾಮ್ಯಾನ್ ಜಿಲಾನಿ ಜೊತೆ ನಾಗಬೊಮ್ಮಾಲಿ ಪಾಟೀಲ್, ನ್ಯೂಸ್ 8 ಕನ್ನಡ, ಯಾದಗಿರಿ. ಮಾತೆ ಮಾಣಿಕೇಶ್ವರಿ ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಆ ಭಾಗಕ್ಕೆ ಹೋದಾಗ್ಲೆಲ್ಲ ನಾನು ಆ ತಾಯಿಯ ಆಶೀರ್ವಾದವನ್ನ ಪಡೆದು ಬಂದಿದ್ದೇನೆ. ನನ್ನ ಮಗಳ ಮದುವೆ ಸಂದರ್ಭದಲ್ಲಿ ತಾಯಿಯ ದರ್ಶನ ಸಿಕ್ಕಿತ್ತು. ಅಕ್ಕಿ ಕಾಳು ಕೊಟ್ಟು ಮದುವೆ ಚೆನ್ನಾಗ್ ಆಗ್ಲಿ ಅಂತ ಹಾರೈಸಿದ್ರು ಅಂತ ಹೇಳಿದ್ರು. ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಮಾತೆ ಮಾಣಿಕೇಶ್ವರಿ ಇದೀಗ ನಮ್ಮ ಜೊತೆ ಇರಲಿಲ್ಲ. ಪ್ರಮುಖವಾಗಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಕೂಡ ಪರಮ ಭಕ್ತರು. ಇತ್ತೀಚೆಗೆ ತಮ್ಮ ಮಗಳ ಮದುವೆ ಹಿನ್ನೆಲೆಯಲ್ಲೂ ಕೂಡ ಹೋಗಿ ದರ್ಶನವನ್ನ ಮಾಡಿ ಅಲ್ಲಿ ಮಾತೆಯ ಆಶೀರ್ವಾದನೂ ಕೂಡ ಪಡೆದ್ರು. ಇದೀಗ ಸಂತಾಪ ಸೂಚಿಸಲಿಕ್ಕೆ ಸ್ವತಃ ಸಚಿವರೇ ಇದ್ದಾರೆ. ತಾವು ಮೊದಲಿಂದನೂ ಕೂಡ ಭಕ್ತರು ಇದ್ದಾರೆ. ಈ ವಿಷಯ ಕೇಳಿ ನಿಮಗೆ ಯಾವ ರೀತಿಯಾದಂಥ ನೋವಾಗ್ತದೆ ರೀ? ಯಾಕಂದರೆ ಮಾತಾ ಮಾಣಿಕೇಶ್ವರಿ ತಾಯಿ ಒಬ್ಬ ನಡೆದಾಡುವೆ ದೇವರಿಂದಿದ್ದಂತೆ. ಯಾಕಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಆದಂಥ ಅನೇಕ ಮಂದಿ ಭಕ್ತಾದಿಗಳು ಇದ್ದಾರೆ. ಯಾಕಂದರೆ ನಾನು ಅನೇಕ ಬಾರಿ ಆ ಭಾಗಕ್ಕೆ ಹೋದಂಥ ಟೈಮಲ್ಲಿ ಆ ತಾಯಿಯನ್ನು ಆಶೀರ್ವಾದನ ಪಡ್ಕೊಂಡು ಬರ್ತಾ ಇದ್ದೆ. ನಂತರ ಮೊನ್ನೆ ತನ್ನ ಕಳೆದ ತಿಂಗಳು 25ನೇ ತಾರೀಕಿಗೆ ನನ್ನ ಮಗಳು ಮದುವೆ ಇರೋಂಥ ಟೈಮಲ್ಲಿ ಆ ತಾಯಿಗೆ ಹೋಗಿ ಆಶೀರ್ವಾದನ ಮಾಡಬೇಕು ತಾಯಿ ಅನ್ನೋಂಥ ಟೈಮಲ್ಲಿ ಅವ್ರ ಅಕ್ಕಿಕಾಳುಗಳು ಕೊಟ್ಟು, ರಾಮ್ಲಿ ಅಕ್ಕಿಕಾಳು ಎಲ್ಲ ಅಕ್ಕಿಕಾಳಲ್ಲಿ ಸೇರಿಸಿ ಅವ್ರ ಮೇಲೆ ಹಾಕ್ಸಿರಿ ಅಂತೇಳಿ ಆ ತಾಯಿ ಕೂಡ ಒಂದು ಆಶೀರ್ವಾದನ ಕೂಡ ಮಾಡಿದರು. ಅದೇ ಥರ ಏನು ಹೇಳಿದೆವು ಅದೇ ಥರ ಬಂದು ಅಕ್ಕಿ ಕಾಲಲ್ಲಿ ಕಳಿಸಿ ಎಲ್ಲರೂ ಕೂಡ ಹಾಕುವಂಥ ಕೆಲಸಗಳು ಮಾಡಿದ್ವಿ. ಯಾಕಂದರೆ ಆ ತಾಯಿಯನ್ನು ಭಾಳಷ್ಟು ವರ್ಷಗಳಿಂದ ನಾನು ನೋಡ್ಕೊತ ಬಂದಿದ್ದೀನಿ. ಈ ಭಾಗದ ಜನರೆಲ್ಲ ಇಡೀ ಕರ್ನಾಟಕ ರಾಜ್ಯದ ಭಾಗದ ಜನರು ಬಂದಂಥ ಟೈಮಲ್ಲಿ ಯಾರೇ ಮಕ್ಕಳಿಲ್ಲಾರ್ದಂಥ ಟೈಮಲ್ಲಿ ಅವ್ರಿಗೆ ಮಕ್ಕಳಾಗಬೇಕನ್ನೋ ಆಶೀರ್ವಾದ ಮಾಡೋಂಥ ಕೆಲಸ ಆಗಿರ್ಬೋದು. ಕಷ್ಟದಲ್ಲಿದ್ದಂಥ ಜನರಿಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡೋಂಥ ವಿಷಯ ಆಗಿರ್ಬೋದು. ನಾನು ಪುನಃ ಏನು ಆ ತಾಯಿನ ನೋಡ್ಬೇಕಂದೇಳಿ ಎಲ್ಲರೂ ಕೂಡಿ ಮತ್ತೆ ವಾಪಸ್ ಗುಲ್ಬರ್ಗ ಸ್ಟೇಡಿಯಮ್ಗೆ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋದಂಥ ಟೈಮಲ್ಲಿ ಆ ತಾಯಿ ಆಶೀರ್ವಾದನ ಮಾಡಿದಂಥ ರೀತಿ ನೋಡಿದರೆ, ಅವೆಲ್ಲ ನೋಡಿದರೆ ನಮಗೆಲ್ಲೋ ಒಂದು ಕಡೆ ಒಂದು ಕಾನ್ಫಿಡೆನ್ಸ್, ಅಂದರೆ ಆ ತಾಯಿಯೇ ಕರೆಸ್ಕೊಂಡಿದ್ದಾಳ, ನಮ್ಮ ಮಗಳದ್ದು ಆಹ್ವಾನ ಪತ್ರ ಕೊಟ್ಟಂಗಾಯ್ತು. ಯಾರ್ಯಾರು ಭಕ್ತಾದಿಗಳು ಆ ತಾಯಿ ಮೇಲೆ ಎಲ್ಲರೂ ಕೊಟ್ಟಾರ ಪಾಪ. ಇನ್ನು ಮುಂದೆ ಅನ್ನಾಗಲಿ ಕೋಟಿ ಲಿಂಗಗಳು ಮಾಡೋದು ನಮ್ಮೆಲ್ಲರೂ ಟಾರ್ಗೆಟ್ ಅಂತ ಹೇಳ್ಬೋದು. ಸರ್ಕಾರ ಸಹಾಯ ಮಾಡಲಿ. ಮುಖ್ಯಮಂತ್ರಿಗಳ ಹತ್ರ ಕೂಡ, ಯಡಿಯೂರಪ್ಪರ ಹತ್ರ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸರ್ಕಾರದ ಜೊತೆಲಿ ಜನರು ಕೂಡ ಕೈ ಜೋಡಿಸ್ಕೊಂಡು ಅಲ್ಲಿ ಕೋಟಿ ಲಿಂಗಗಳು ಆಗ್ಬೇಕನ್ನಂತ ನಮ್ಮೆಲ್ಲರೂ ಕೂಡ ಆಸೆ ಮತ್ತು ಅಭಿಲಾಷೆ ಇದೆ. ಆ ತಾಯಿ ಎಲ್ಲೇ ಇದ್ರು ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದು ಏನು ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಮಾತು. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದೇವಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಅಣ್ಣಾವ್ರ ಹುಟ್ಟೂರಿಗೆ ಪವರ್ ಎಂಟ್ರಿ, ಅಭಿವೃದ್ಧಿಗೆ ಅರಸು ರಾಯಭಾರಿ, ಚಲುವ ಚಾಮರಾಜನಗರಕ್ಕೆ ರಾಜಕುಮಾರನ ಯೋಜನೆಗಳು. ಚಾಮರಾಜನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಖ್ಯಾತ ನಟ ಪುನೀತ್ ರಾಜ್ಕುಮಾರ್ ಇದೀಗ ರಾಯಭಾರಿಯಾಗಿದ್ದಾರೆ. ಚಾಮರಾಜನಗರದ ಪ್ರವಾಸೋದ್ಯಮ ಅಭಿವೃದ್ಧಿ, ಶಿಕ್ಷಣ, ಸಾಂಸ್ಕೃತಿಕ ಪರಂಪರೆಯನ್ನ ಜನರಿಗೆ ಮುಟ್ಟಿಸಲು ಪವರ್ ಸ್ಟಾರ್ ರಾಯಭಾರತ್ವಕ್ಕೆ ಒಪ್ಪಿಗೆ ನೀಡಿದ್ದಾರೆ. ಉಸ್ತುವಾರಿ ಸಚಿವರಾದ ಎಸ್ ಸುರೇಶ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಅವರ ಮನವಿಗೆ ಅಪ್ಪು ಪ್ರೀತಿಯಿಂದ ಒಪ್ಪಿದ್ದಾರೆ. ನಮ್ಮ ತಂದೆ ರಾಜ್ಕುಮಾರ್ ಅವರಂತಹ ಮೇರು ನಟರು ಹುಟ್ಟಿ ಬೆಳೆದ ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿ ರಾಯಭಾರಿಯಾಗಿ ಕೆಲಸ ಮಾಡುವುದು ನಿಜಕ್ಕೂ ನನ್ನ ಸೌಭಾಗ್ಯ. ನನ್ನ ಜಿಲ್ಲೆಯ ಋಣ ತೀರಿಸುವ ಅವಕಾಶ ಒದಗಿ ಸಿಕ್ಕಿದ್ದು ಖುಷಿಯಾಗಿದೆ ಅಂತ ಪುನೀತ್ ರಾಜ್ಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದರು. ನಮ್ಮ ಚಾಮರಾಜನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ರಾಯಭಾರಿ ಆಗಬೇಕು ಅಂತ ನಮ್ಮ ನಾಡಿನ ಅತ್ಯಂತ ಜನಪ್ರಿಯ ನಟ ಶ್ರೀ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತು ಕೇಳಕ್ಕೆ ನಾವು ಬಂದಿದ್ದೀವಿ. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆ ಜಿಲ್ಲೆ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಆ ಸಂಬಂಧದ ಹಿನ್ನೆಲೆಯಲ್ಲಿ ಅವರು ಮಾತಾಡಿದ್ರು, ನಾನು ಎಲ್ಲ ಜಿಲ್ಲೆಗಳಿಗೆ ಸೇರಿದವನು ನಾನು ರಾಜ್ಯದಲ್ಲಿ ಅಂತ. ಆದರೆ ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನಮ್ಮ ಈ ಚಟುವಟಿಕೆಗಳಿಗೆ ನಿಮ್ಮ
ಹೆಸರು, ನಿಮ್ಮ ನಾಯಕತ್ವ ಜೊತೆಗೆ ನಿಮಗಿರುವ ಹಿರಿಮೆ ಅದು ನಮಗೆ ಅಗತ್ಯ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ಬಹಳ ದೊಡ್ಡ ಮನಸ್ಸಿಂದ ಈ ಒಂದು ನಮ್ಮ ಜಿಲ್ಲೆಗೆ ಒಂದು ಮೆರುಗು ಕೊಡೋಕ್ಕೆ, ನಮ್ಮ ಜಿಲ್ಲೆನ ಮುಂದಕ್ಕೆ ತರೋಕ್ಕೆ, ನಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಲಿಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ನಮ್ಮ ಮನವಿ ಏನಿದೆ ರಾಯಭಾರಿ ಆಗಲಿಕ್ಕೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಾನು ಅದನ್ನು ನಿಮ್ಮೆಲ್ಲರ ಜೊತೆ ಬಹಳ ಸಂತೋಷವಾಗಿ ಹಂಚ್ಕೊಳ್ತಿದ್ದೆ. ಎಲ್ಲ ಈಗ ಬಂದು ಎಲ್ಲ ಮಾತುಕತೆ ಹೇಳ್ತಾ ಇದ್ರು, ಸರ್ ಹೇಳ್ತಾ ಇದ್ರು, ಮತ್ತೆ ಜಿಲ್ಲೆ ವಿಷಯಗಳನ್ನೆಲ್ಲ ಹೇಳ್ತಾ ಬರ್ತಾ ಇದ್ರು. ಆವಾಗಲೇ ಹೇಳಿದಂಗೆ ನಾವು ಕರ್ನಾಟಕಕ್ಕೆ ಎಲ್ಲ ಜಿಲ್ಲೆಗೂ ಸೇರಿದವರೇ, ಬಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ತಂದೆ ಹುಟ್ಟುವರು. ಸೊ ಅದಕ್ಕೆ ರಾಯಭಾರಿ ಯಾಕೆ ಹೇಳಿದ್ರು ಅಂದರೆ, ರಾಯಭಾರಿ ಯಾಕೆ ಹೇಳ್ತಾರೆ ಅಂದಾಗ ನಮಗೆ ಅದ್ರಲ್ಲಿ ಏನು ಮಾಡಬೇಕು ಅಂತ ಹೆಚ್ಚಾಗಿ ಗೊತ್ತಾಗಲ್ಲ. ಯಾಕಂದರೆ ಹೋಗ್ತಾ 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 ನಾವು ತಿಳ್ಕೊಂಡು ಹೋಗ್ತೀವಿ. ಏನು ಹೇಳೋದು ಅಂದರೆ ಅಲ್ಲಿ ಅಭಿವೃದ್ಧಿ ಇರ್ಬೋದು, ಮತ್ತು ಚಾಮರಾಜನಗರದ ಬಗ್ಗೆ, ಜಿಲ್ಲೆಯಲ್ಲಿ ಸುತ್ತಮುತ್ತ ಇರೋ ಬಗ್ಗೆ, ಟೂರಿಸಮ್ ಜಾಗಗಳಿರ್ಬೋದು, ಎಲ್ಲ ರೀತಿಯಾದ ಇಂಪ್ರೂವ್ಮೆಂಟ್ಸ್ ಆಗಲಿ, ಚೆನ್ನಾಗಾಗಲಿ. ಅಕಸ್ಮಾತ್ ನಮ್ಮಿಂದ ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಆಗುತ್ತೆ ಅಂದರೆ ಅದನ್ನು ಉಪಯೋಗಿಸ್ಕೊಂಡ್ರೆ ನಮಗೂ ಸಂತೋಷ. ಬೇರೆ ಎಲ್ಲ ಇದೆ, ಕಾಡು ಸಿಕ್ಕಾಪಟ್ಟೆ ಜಾಸ್ತಿ ನಮ್ಮೂರ ಕಡೆ. ಹಾಗಾಗಿ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಈಗ ಕೃಷಿ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಇದೆ. ಅಲ್ಲಿ ಮಾತ್ರ ಅಂತಲ್ಲ, ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ, ನಮ್ಮ ಭಾರತದಲ್ಲೂ ಎಲ್ಲ ಊರು ಚೆನ್ನಾಗಿ ಬೆಳಿಬೇಕು ಅಂತ ಇಷ್ಟ ಇದೆ. ಸೊ ಹಾಗಾಗಿ ನಮ್ಮ ಜಿಲ್ಲೆಗೆ ಒಳ್ಳೇದಾಗಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಂದೀಶ್, ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಅವರ ನೇತೃತ್ವದಲ್ಲಿ ಅವರನ್ನ ರಾಯಭಾರಿಯನ್ನಾಗಿ ನೇಮಕ ಮಾಡುವ ಮುಖಾಂತರ ಪ್ರಮುಖವಾಗಿ ಏನೆಲ್ಲ ಅಷ್ಟು ಉದ್ದೇಶಗಳನ್ನ ಇಟ್ಕೊಂಡಿದೆ ಸರ್ಕಾರ ಅಂತ? ಸೌಮ್ಯ, ಏನು ಚಾಮರಾಜನಗರ ಜಿಲ್ಲೆಯಾಗಿ ಸುಮಾರು 23 ವರ್ಷ ಕಳೆದು, ಆದ್ರೂ ಸಹ ಇದು ಒಂದು ಹಿಂದುಳಿದ ಜಿಲ್ಲೆ ಎಂಬ ಹಣಪಟ್ಟಿಯನ್ನ ಹೊಂದಿತ್ತು. ಆದ್ರೆ ಇದು ಹಿಂದುಳಿದ ಜಿಲ್ಲೆ ಅಲ್ಲ, ಇದು ಮುಂದುವರಿತಿರುವ ಜಿಲ್ಲೆ ಅಂತೇಳಿ ಏನು ಈಗ ಬಂದಿರತಕ್ಕಂಥ ಡಾಕ್ಟರ್ MR ರವಿ ಜಿಲ್ಲಾಧಿಕಾರಿ ಅವರು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ದಾರೆ. ಇಲ್ಲಿಗೆ ಬೇರೆ ಬೇರೆ ಕೈಗಾರಿಕೆಗಳನ್ನು ತರಬೇಕು ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಸಾಕ್ಷರತೆಯ ಪ್ರಮಾಣವನ್ನ ಹೆಚ್ಚು ಮಾಡಬೇಕು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ನಿರೀಕ್ಷೆಯನ್ನು ತಯಾರು ಮಾಡಿ ಇದಕ್ಕೆ ಒಬ್ಬ ರಾಯಭಾರಿಯನ್ನು ನೇಮಿಸಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಮಣ್ಣಿನ ಮಗನಾದ ಚಾಮರಾಜನಗರ ಜಿಲ್ಲೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದ ಪುನೀತ್ ರಾಜ್ಕುಮಾರ್ ಅವರೇ ಇದಕ್ಕೆ ಸೂಕ್ತ ವ್ಯಕ್ತಿ. ಅವ್ರನ್ನ ರಾಯಭಾರಿಯಾಗಿ ಮಾಡಿದ್ರೆ ಇಲ್ಲಿ ಸಾಕಷ್ಟು ಕೈಗಾರಿಕೆಗಳು ಬರ್ತವೆ, ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ, ಮತ್ತೆ ಶಿಕ್ಷಣ ಮತ್ತು ಸಾಕ್ಷರತೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಇದಾಗುತ್ತೆ ಅಂತ ಹೇಳಿ ಅವ್ರನ್ನ ಒಂದು ರಾಯಭಾರಿ ಮಾಡೋದಕ್ಕೋಸ್ಕರ ನಿನ್ನೆ ಅವ್ರನ್ನ ಭೇಟಿ ಮಾಡಿ ಡಾಕ್ಟರ್ MR ರವಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿದ್ದಾರೆ. ಈ ಪುನೀತ್ ರಾಜ್ಕುಮಾರ್ ಇದಕ್ಕೆ ನಮ್ಮ ಹುಟ್ಟೂರಿನ ಋಣ ತೀರಿಸೋದು ನನ್ನ ಕರ್ತವ್ಯ ಅಂತ ಹೇಳಿ ಇದಕ್ಕೆ ಒಪ್ಕೊಂಡಿದ್ದಾರೆ. ಈ ಮುಖಾಂತರ ಅವರು ಚಾಮರಾಜನಗರ ಏನು ಡಾಕ್ಟರ್ MR ರವಿ ಅವರು ಜಿಲ್ಲಾಧಿಕಾರಿ ಒಂದು ಕನಸು ಹೊತ್ತಿದ್ದಾರೆ, ಚಾಮರಾಜನಗರ ಜಿಲ್ಲೆಯನ್ನ ಅಭಿವೃದ್ಧಿ ಹೊಂದಿದ ಜಿಲ್ಲೆ ಅಂತ ಮಾಡ್ಬೇಕು ಅಂತ ಹೇಳಿ ಒಂದು ಶಪಥ ಮಾಡಿದ್ದಾರೆ. ಆ ಒಂದು ಶಪಥಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗ ಅವ್ರು ಒಪ್ಕೊಂಡಿದ್ದಾರೆ. ಮುಂದೆ ಯಾವ ರೀತಿ ಆ ಕಾರ್ಯಕ್ರಮಗಳಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸೌಮ್ಯ, ಥ್ಯಾಂಕ್ ಯು ನಂದೀಶ್ ನಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಗೆ ಇದೀಗ ಪುನೀತ್ ರಾಜ್ಕುಮಾರ್ ಅವರನ್ನ ರಾಯಭಾರಿಯನ್ನಾಗಿ ಸರ್ಕಾರ ನೇಮಿಸಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಬಹಳ ಸಂತೋಷದಿಂದಲೇ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ತಮ್ಮ ತಂದೆಯವರ ಹುಟ್ಟೂರು ಚಾಮರಾಜನಗರ ಜಿಲ್ಲೆ, ಹಾಗಾಗಿ ನಾನು ಕೂಡ ಶ್ರಮಿಸ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾಗಿರುವಂತಹ MR ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ತೆ. ಪುನೀತ್ ರಾಜ್ಕುಮಾರ್ ಅವರನ್ನ ಚಾಮರಾಜನಗರ ಸಮಗ್ರ ಅಭಿವೃದ್ಧಿಗಾಗಿ ರಾಯಭಾರಿಯನ್ನಾಗಿ ಇದೀಗ ಸರ್ಕಾರ ನೇಮಿಸಿದೆ. ಸೊ ಅವರ ಮುಖಾಂತರ ಏನೇನು ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ? ಇದಕ್ಕೆ ಪುನೀತ್ ರಾಜ್ಕುಮಾರ್ ಅವರೇ ಸೂಕ್ತ ಅಂತ ಯಾಕೆ ಅನ್ನಿಸ್ತು ನಿಮ್ಗೆ? ಈಗಾಗಲೇ ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಭಾವನಾತ್ಮಕವಾದಂತ ಒಂದು ಸಂಬಂಧ ಇದೆ. ಅವರ ಮೂಲ ಇರೋದು ಚಾಮರಾಜನಗರದಲ್ಲಿ. ಅಂದ್ರೆ ಅವರ ತಂದೆ ಕನ್ನಡದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರು. ಅಂದ್ರೆ ರಾಜ್ಕುಮಾರ್ ಅವರ ಬೇರು ನಮ್ಮ ಜಿಲ್ಲೆನಲ್ಲಿದೆ. ಹಾಗಾಗಿ ನಾವು ನಮ್ಮ ಜಿಲ್ಲೆಯನ್ನ ಸಮಗ್ರವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತ ಯೋಚನೆ ಮಾಡಿದಾಗ ಯಾರು ಇದಕ್ಕೆ ಸಮರ್ಥವಾದಂತ ಒಬ್ಬ ಪ್ರಾಮಿನೆಂಟ್ ಆಗಿರೋ ವ್ಯಕ್ತಿ ಬೇಕು ನಮಗೆ. ಅಂದ್ರೆ ಹೂ ಕ್ಯಾನ್ ಬಿಕಮ್ ದ ಬ್ರ್ಯಾಂಡ್ ಅಂಬಾಸಿಡರ್. ಸೊ ಆ ಕಾರಣಕ್ಕಾಗಿ ನಮಗೆ ಇವರೇ ಸೂಕ್ತ ಅಂತ ಅನಿಸ್ತು. ಅವರನ್ನ ನಾವು ಅಪ್ರೋಚ್ ಮಾಡಿದಾಗ ಅವರು ಮರು ಮಾತಾಡದೆ ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು. ಇಲ್ಲ, ನಾನು ಇದನ್ನ ಮಾಡ್ತೀನಿ, ಸರ್ಕಾರದ ಕಾರ್ಯಕ್ರಮ ಆದ್ರಿಂದ
ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದ್ದಾರೆ. ಓಕೆ, ಏನೇನ್ ಯೋಜನೆಗಳನ್ನ ಇಟ್ಕೊಂಡಿದ್ರೆ, ಯಾವ್ಯಾವ ವಿಚಾರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ? ಯಾಕಂದ್ರೆ ಸ್ವಲ್ಪ ಹಿಂದುಳಿದ ಜಿಲ್ಲೆ ಅನ್ನುವಂಥ ಒಂದು ಹಣೆಪಟ್ಟಿ ಇತ್ತು. ಸೊ ಅದನ್ನ ಬಿಟ್ಟು ಹಾಕಿ ಮುಂದುವರೆದ ಜಿಲ್ಲೆ ಆಗ್ಬೇಕು ಅಂತಂದ್ರೆ ಸಾಕಷ್ಟು ಸವಾಲುಗಳಿರುತ್ತೆ. ಸೊ ಯಾವ್ಯಾವ ರೀತಿಯಾದಂತಹ ಒಂದು ಯೋಜನೆಗಳನ್ನ ಇಟ್ಕೊಂಡಿದ್ರೆ, ಯಾವ್ಯಾವ್ದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಆಕ್ಚುಲಿ ಇದೇನಾಗಿದೆ, ಚಾಮರಾಜನಗರ ಜಿಲ್ಲೆನ ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಅದು ಹಾಗೆ ಉಳಿಸಿಬಿಟ್ಟಿದ್ದಾರೆ. ಇದು ತಪ್ಪೋದು. ಅದು ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯ ಪಥದಲ್ಲಿರ್ತಕ್ಕಂತ ಒಂದು ಜಿಲ್ಲೆ. ಮತ್ತಷ್ಟು ವೇಗ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಮ್ಮ ಜಿಲ್ಲೆಯನ್ನ ಪರಿಣಾಮಕಾರಿಯಾಗಿ ಬಿಂಬಿಸ್ಲಿಕ್ಕೆ ನಾವು ಪುನೀತ್ ರಾಜ್ಕುಮಾರ್ ಅಂತ ಪ್ರಸಿದ್ಧ ವ್ಯಕ್ತಿಯನ್ನ ಬಳಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. 2020ನೇ ವರ್ಷದಲ್ಲಿ ನಾವಿದ್ರು ಮಹಿಳೆಯರಿಗೆ ನೀರು ತುಂಬಿ ತರುವ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಬಿಸಿಲಿರಲಿ ಮಳೆಯೇ ಬರಲಿ, ಅನಾರೋಗ್ಯಕ್ಕೀಡಾಗಿದ್ರು ಕೂಡ ದೂರದಿಂದ ನೀರನ್ನ ಕೊಡಗಳನ್ನ ಹೊತ್ತು ತರಲೇಬೇಕು. ಹಾಗಾದ್ರೆ ಇದೇನಾ ನಮ್ಮ ಮಹಿಳಾ ಸಬಲೀಕರಣ? ವಿಶ್ವ ಮಹಿಳಾ ದಿನಾಚರಣೆಯ ದಿನವಾದ ಇಂದು ಮಹಿಳೆಯರಿಗಾಗಿ ಜನಜಾಗೃತಿ ಮೂಡಿಸೋ ಕೆಲಸವಾಗಬೇಕು. अगोदर गंध पाणी असं डवऱ्यामध्ये भरायचो आम्ही, पाणी खाली जायचो तेव्हा. ಹಲವು ವರ್ಷಗಳಿಂದ ನೀರಿಗೆ ಹಾಹಾಕಾರ ಎದುರಾಗಿತ್ತು. ಮೊದಲು ನಾವು ಗುಂಡಿ ತೋಡಿ ಅಲ್ಲಿ ಜಿನುಗುತ್ತಾ ಇದ್ದ ನೀರನ್ನ ಕೊಡಗಳಲ್ಲಿ ಸಂಗ್ರಹಿಸ್ತಾ ಇದ್ದೆವು. ಏನ್ ಮಾಡೋಣ, ಸಾಕು ಪ್ರಾಣಿಗಳಿಗೂ ಇದೇ ನೀರನ್ನ ಕೊಡಬೇಕಿತ್ತು. 16.3 ಕೋಟಿ ಭಾರತೀಯರಿಗೆ ಇದುವರೆವಿಗೂ ಶುದ್ಧ ನೀರು ಸಿಗುತ್ತಿಲ್ಲ. ಬೇರೆ ಯಾವುದಾದ್ರೂ ಪ್ರಾಣಿಗಳು ಕುಡಿಯಲು ನೀರಿಲ್ಲದೆ ಅರಚುವುದನ್ನ ಕಂಡ್ರೆ ಅವಕ್ಕೂ ನಾವು ನೀರು ಕುಡಿಸುತ್ತೇವೆ. ಕೆಲವೊಮ್ಮೆ ನಾವು ಮನೆಗೆ ರಾತ್ರಿ ವೇಳೆಯೂ ದೂರದಿಂದ ನೀರನ್ನ ತರಬೇಕಾಗತ್ತೆ. ಒಂದೊಂದಿನ ತುಂಬಾ ದೂರದಿಂದ ನೀರನ್ನ 4-5 ಬಾರಿ ಹೊತ್ತು ತರಬೇಕಾಗತ್ತೆ. ಕೆಲವೊಮ್ಮೆ ನಾವು ಕೊಡಗಳನ್ನ ಹೊತ್ತು ತುಂಬಾ ದೂರ ನಡೆಯಬೇಕಾಗತ್ತೆ. ಇದು ತುಂಬಾ ನೋವು ಕೊಡುತ್ತೆ. ತಲೆ ಶೂಟ್ ಮಾಡದಂತೆ ಆಗತ್ತೆ. ಕಾಲು ತುಂಬಾ ನೋವಾಗತ್ತೆ. ಕತ್ತು ಬೆನ್ನು ಅಸಹನೀಯ ನೋವು ಕೊಡುತ್ತವೆ. ನೀರಿನ ಮೂಲ ಬತ್ತಿ ಹೋದ್ರೆ ನಾವು ಮತ್ತೆ ತುಂಬಾ ದೂರದವರೆಗೂ ನೀರಿನ ಮೂಲ ಹುಡುಕ್ಬೇಕಾಗತ್ತೆ. ನಾವು ಬಾಣಂತಿಯರಾಗಿ ಮನೆಯಲ್ಲಿದ್ರೂ ಕೂಡ ನೀರು ತರಲು ಹೋಗಲೇಬೇಕು. ಗರ್ಭಿಣಿಯರು ಮಗು ಹೆರುವ ಕೊನೆಯ ದಿನದವರೆಗೂ ನೀರು ತರಲು ಹೋಗಲೇಬೇಕು. ಹೆರಿಗೆ ನೋವು ಕಾಣಿಸಿಕೊಂಡಾಗಷ್ಟೇ ಮನೆಯಲ್ಲಿ ಕೂರಬೇಕು. ಬೇಸಿಗೆಯಾಗಲಿ ಚಳಿಗಾಲವಾಗಲಿ ಅನಾರೋಗ್ಯಕ್ಕೀಡಾಗಲಿ ಗರ್ಭಿಣಿಯೇ ಆಗಿರಲಿ ಮಹಿಳೆಯೇ ನೀರನ್ನ ಹೊತ್ತು ತರಬೇಕು. ಮಹಿಳೆಯರು ನೀರಿನ ಅಭಾವವನ್ನ ಸರಿದೂಗಿಸಬೇಕು. ಕೇವಲ ಮನೆಗಷ್ಟೇ ಅಲ್ಲ, ಕೃಷಿ ಕೆಲಸಕ್ಕೆ ಬರುವವರಿಗೂ ಹಾಗೂ ಸಾಕು ಪ್ರಾಣಿಗಳನ್ನ ನೋಡಿಕೊಳ್ಳುವವರ ನೀರಿನ ದಾಹವನ್ನು ಇಂಗಿಸುವ ಕೆಲಸ ಮಾಡಬೇಕು. ಸರ್ಕಾರ ರಾಷ್ಟ್ರೀಯ ಜಲ ಕಾಯ್ದೆ ಅನ್ವಯ ಹಲವು ಯೋಜನೆಗಳನ್ನ ರೂಪಿಸುತ್ತಿದೆ. ಮಹಿಳೆಯರು ಜಲ ಸಂರಕ್ಷಣೆಗೆ ಕೈ ಜೋಡಿಸಬೇಕು. ಸರ್ಕಾರ ಯೋಜನೆಗಳನ್ನ ರೂಪಿಸುವಲ್ಲಿ ಪಾತ್ರ ವಹಿಸಬೇಕು. ಸರ್ಕಾರ 2024ರ ಒಳಗೆ ಪ್ರತಿಯೊಂದು ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನ ಪೂರೈಸುವ ಗುರಿ ಹೊಂದಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ಇದೀಗ ಸೈಕೋಪಾತ್ ಪ್ರಸಾರವಾಗುತ್ತೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.